ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲಾ ನಿಗಮಗಳಲ್ಲಿ ಸಾಲ ತಗೊಂಡವ್ರ ಬಡ್ಡಿ ಮನ್ನಾ ಯಾಕೆ ಮಾಡಿಲ್ಲ? ಯಾಕೆ ಅಲ್ಪಸಂಖ್ಯಾತರ ನಿಗಮದ ಬಡ್ಡಿ ಮನ್ನಾ ಮಾಡಿದಿರಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸಾಲ ಬಡ್ಡಿ ಮನ್ನಾ ಯಾಕೆ ಮನ್ನಾ ಮಾಡಿಲ್ಲ? ಅದೇ ರೀತಿಯಲ್ಲಿ ವಾಲ್ಮೀಕಿ ನಿಗಮದ ಬಡ್ಡಿ ಮನ್ನಾ ಯಾಕೆ ಮಾಡಿಲ್ಲ? ಉಪ್ಪಾರ, ಇತರೆ ಹಿಂದುಳಿದ ವರ್ಗ, ಈ ಎಲ್ಲ ನಿಗಮಗಳಲ್ಲಿ ಸಾಲ ಕೊಟ್ಟವರಿಗೆ ಬಡ್ಡಿ ಯಾಕೆ ಮನ್ನಾ ಮಾಡಿಲ್ಲ? ನಿಮ್ ಜಾತ್ಯತೀತತೆ ಅಂದ್ರೆ ಕೇವಲ ಒಂದು ಕೋಮನ್ನು ಓಲೈಸೋದು ಮಾತ್ರ ನಿಮ್ ಜಾತ್ಯತೀತತೆನಾ? ಈಗ ಉಳಿದ ನಿಗಮಗಳಲ್ಲಿ ಸಾಲ ತಗೊಂಡವರಿಗೆ ಬಡ್ಡಿ ಮನ್ನಾ ಮಾಡಿದ್ರೆ ಅದು ಒಪ್ಪೋದಾಗುವ ಮಾತಾಗ್ತಿತ್ತು. ಇದು ನಿಮ್ದು ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ, ಅದೇ ಹಳೆ ಕತೆ. ಇದನ್ನೇ ಮತ್ತೆ ಮುಂದುವರಿಸಿದಿರಿ. ಐದು ಕಾರ್ಪೊರೇಷನ್ ನಾವು ಗೆಲ್ತೀವಿ. ಅದಕ್ಕೆ ಗೆಲ್ಲೋಕ್ ಬೇಕಾದಂತ ಎಲ್ಲ ವಾತಾವರಣ ಇದೆ. ಜನಾಕ್ರೋಶ ಕಾಂಗ್ರೆಸ್ ವಿರುದ್ಧ ಇದೆ. ಬೆಂಗಳೂರಿನ ಜನ ಬೇಸತ್ತಿದ್ದಾರೆ. ಬೆಂಗಳೂರಿಗೆ ನೀವೇನ್ ಮಾಡಿದಿರಿ ಅಂತ ಕೇಳಿದ್ರೆ ಇವ್ರು ಹೇಳಕ್ ಏನೂ ಇಲ್ಲ. ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಲಂಚ ತಗೋತೀವಿ ಅಂತ ಇವ್ರು ಹೇಳ್ಕೊಳಕ್ಕಾಗತ್ತಾ? OCCC ಕೊಡೋದಕ್ಕೆ ಸತಾಯಿಸ್ತಿದೀವಿ ಅಂತಂದು ಓಟ್ ಬರುತ್ತಾ? ಗುಂಡಿನಲ್ಲಿ 100 ಜನನ ಸಾಯಿಸಿದೀವಿ ಅಂತ ಹೇಳಿ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ? ಇದನ್ನ ಡ್ರಗ್ ಸಿಟಿ ಆಗಿ ಪರಿವರ್ತನೆ ಮಾಡಿದೀವಿ ಅಂತಂದ್ರೆ ಮುಖಕ್ಕೆ ಮಂಗಳಾರತಿ ಇರ್ತಾರೆ. ಬಾಂಗ್ಲಾದೇಶದವ್ರನ್ನ ತಗೊಂಡು ಬಂದು ಇಲ್ಲಿ ಕೂರಿಸ್ತಾ ಇದೀವಿ ಅಂತ ಹೇಳಿದ್ರೆ ಬೆಂಗಳೂರು ಜನ ಅವರು ಬೇರೆ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಎಲ್ಲದರ ದರ, ನೀರಿನ ದರ ಏರಿಕೆ ಮಾಡಿದ್ರು, ಕಸದ ದರ ಏರಿಕೆ ಮಾಡಿದ್ರು, ಯಾವ್ದು ಬಿಟ್ಟಿದ್ದಾರೆ ದರ ಏರಿಕೆ ಮಾಡದೆ, ಇದ್ರೆಲ್ಲದರ ವಿರುದ್ಧ ಹೌಸಿಂಗ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಇದ್ರೆಲ್ಲದರ ವಿರುದ್ಧ ಬೆಂಗಳೂರು ಜನ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಸೋಲೋದು ಸತಸಿದ್ಧ. ಸುಳ್ಳು ಹೇಳೋದ್ರೊಳಗೆ ಸಿದ್ದರಾಮಯ್ಯನವರು ನಿಸ್ಸೀಮರು. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಮುಖಗಳ ತರ. ಸುಳ್ಳಿನಿಂದಲೇ ಪ್ರಾರಂಭ, ಸುಳ್ಳಿನಿಂದಲೇ ದಿನದ ಅಂತ್ಯ. ಇದು ಸಿದ್ದರಾಮಯ್ಯನವರ ದಿನಚರಿಯಲ್ಲಿ ಬರುವ ಸಂಗತಿಗಳು. ಒಂದು ವಿಶೇಷ ಕಲೆಯನ್ನ ಅವರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅದೇನು ಅಂದ್ರೆ ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳುವ ಕಲೆ. ಹಿಂದೆ PC ಮೋಹನ್ ಅವರು ವಿವರವಾಗಿ ಪತ್ರ ಬರೆದಿದ್ರು. ಇವರಿಗೆ ನಾನು ಕೇಳಕ್ ಬಯಸ್ತೇನೆ, ಯಾಕೆ ಮೆಟ್ರೋ ಲಾಭದಲ್ಲಿ ನಿಮಗೆ ಪಾಲಿಲ್ವಾ? ನಿಮ್ದೇನು ಪಾತ್ರ ಇಲ್ವಾ? ಅಲ್ಲಿ ಅದಕ್ಕೊಂದು ಚೇರ್ಪರ್ಸನ್ ಮಾಡ್ತಾರಲ್ಲ, ಅದ್ರೊಳಗೆ ಅದನ್ನ ಅವ್ರ ಹೆಸರನ್ನ ಸೂಚಿಸೋದ್ಯಾರು? ನಿಮ್ ರಾಜ್ಯ ಸರ್ಕಾರ ಏನು ಹೆಸರನ್ನ ಸೂಚಿಸಲ್ವಾ? ಇಲ್ಲಿಂದಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಸುಳ್ಳು ಹೇಳ್ತೀರಿ ಅಂತ ಹೇಳಿ. ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳೋದೇ ಇವ್ರ ಜಾಯಮಾನ. ಭ್ರಷ್ಟರನ್ನ ರಕ್ಷಣೆ ಮಾಡೋದು, ಭ್ರಷ್ಟಾಚಾರವನ್ನು ಪೋಷಣೆ ಮಾಡೋದು, ಸುಳ್ಳು ಹೇಳೋದು, ಇಷ್ಟೇ ಅವ್ರ ಕೆಲಸ. ಈಗಾಗಲೇ ನಮ್ಮ ಸಂಸದರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡುತ್ತೆ ಅಂತ. ನಾವು ಮೆಟ್ರೋ ದರ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲಾ ನಿಗಮಗಳಲ್ಲಿ ಸಾಲ ತಗೊಂಡವ್ರ ಬಡ್ಡಿ ಮನ್ನಾ ಯಾಕೆ ಮಾಡಿಲ್ಲ? ಯಾಕೆ ಅಲ್ಪಸಂಖ್ಯಾತರ ನಿಗಮದ ಬಡ್ಡಿ ಮನ್ನಾ ಮಾಡಿದಿರಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸಾಲ ಬಡ್ಡಿ ಮನ್ನಾ ಯಾಕೆ ಮನ್ನಾ ಮಾಡಿಲ್ಲ? ಅದೇ ರೀತಿಯಲ್ಲಿ ವಾಲ್ಮೀಕಿ ನಿಗಮದ ಬಡ್ಡಿ ಮನ್ನಾ ಯಾಕೆ ಮಾಡಿಲ್ಲ? ಉಪ್ಪಾರ, ಇತರೆ ಹಿಂದುಳಿದ ವರ್ಗ, ಈ ಎಲ್ಲ ನಿಗಮಗಳಲ್ಲಿ ಸಾಲ ಕೊಟ್ಟವರಿಗೆ ಬಡ್ಡಿ ಯಾಕೆ ಮನ್ನಾ ಮಾಡಿಲ್ಲ? ನಿಮ್ ಜಾತ್ಯತೀತತೆ ಅಂದ್ರೆ ಕೇವಲ ಒಂದು ಕೋಮನ್ನು ಓಲೈಸೋದು ಮಾತ್ರ ನಿಮ್ ಜಾತ್ಯತೀತತೆನಾ? ಈಗ ಉಳಿದ ನಿಗಮಗಳಲ್ಲಿ ಸಾಲ ತಗೊಂಡವರಿಗೆ ಬಡ್ಡಿ ಮನ್ನಾ ಮಾಡಿದ್ರೆ ಅದು ಒಪ್ಪೋದಾಗುವ ಮಾತಾಗ್ತಿತ್ತು. ಇದು ನಿಮ್ದು ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ, ಅದೇ ಹಳೆ ಕತೆ. ಇದನ್ನೇ ಮತ್ತೆ ಮುಂದುವರಿಸಿದಿರಿ. ಐದು ಕಾರ್ಪೊರೇಷನ್ ನಾವು ಗೆಲ್ತೀವಿ.
ಅದಕ್ಕೆ ಗೆಲ್ಲೋಕ್ ಬೇಕಾದಂತ ಎಲ್ಲ ವಾತಾವರಣ ಇದೆ. ಜನಾಕ್ರೋಶ ಕಾಂಗ್ರೆಸ್ ವಿರುದ್ಧ ಇದೆ. ಬೆಂಗಳೂರಿನ ಜನ ಬೇಸತ್ತಿದ್ದಾರೆ. ಬೆಂಗಳೂರಿಗೆ ನೀವೇನ್ ಮಾಡಿದಿರಿ ಅಂತ ಕೇಳಿದ್ರೆ ಇವ್ರು ಹೇಳಕ್ ಏನೂ ಇಲ್ಲ. ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಲಂಚ ತಗೋತೀವಿ ಅಂತ ಇವ್ರು ಹೇಳ್ಕೊಳಕ್ಕಾಗತ್ತಾ? OCCC ಕೊಡೋದಕ್ಕೆ ಸತಾಯಿಸ್ತಿದೀವಿ ಅಂತಂದು ಓಟ್ ಬರುತ್ತಾ? ಗುಂಡಿನಲ್ಲಿ 100 ಜನನ ಸಾಯಿಸಿದೀವಿ ಅಂತ ಹೇಳಿ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ? ಇದನ್ನ ಡ್ರಗ್ ಸಿಟಿ ಆಗಿ ಪರಿವರ್ತನೆ ಮಾಡಿದೀವಿ ಅಂತಂದ್ರೆ ಮುಖಕ್ಕೆ ಮಂಗಳಾರತಿ ಎತ್ತಾರೆ. ಬಾಂಗ್ಲಾದೇಶದವ್ರನ್ನ ತಗೊಂಡು ಬಂದು ಇಲ್ಲಿ ಕೂರಿಸ್ತಾ ಇದೀವಿ ಅಂತ ಹೇಳಿದ್ರೆ ಬೆಂಗಳೂರು ಜನ ಅವರು ಬೇರೆ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಎಲ್ಲದರ ದರ, ನೀರಿನ ದರ ಏರಿಕೆ ಮಾಡಿದ್ರು, ಕಸದ ದರ ಏರಿಕೆ ಮಾಡಿದ್ರು, ಯಾವ್ದು ಬಿಟ್ಟಿದ್ದಾರೆ ದರ ಏರಿಕೆ ಮಾಡದೆ, ಇದ್ರ ಎಲ್ಲದರ ವಿರುದ್ಧ ಹೌಸಿಂಗ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಇದ್ರೆಲ್ಲದರ ವಿರುದ್ಧ ಬೆಂಗಳೂರು ಜನ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಸೋಲೋದು ಸತಸಿದ್ಧ. ಸುಳ್ಳು ಹೇಳೋದ್ರೊಳಗೆ ಸಿದ್ದರಾಮಯ್ಯನವರು ನಿಸ್ಸೀಮರು. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ 2 ಮುಖಗಳ ತರ. ಸುಳ್ಳಿನಿಂದಲೇ ಪ್ರಾರಂಭ, ಸುಳ್ಳಿನಿಂದಲೇ ದಿನದ ಅಂತ್ಯ. ಇದು ಸಿದ್ದರಾಮಯ್ಯನವರ ದಿನಚರಿಯಲ್ಲಿ ಬರುವ ಸಂಗತಿಗಳು. ಒಂದು ವಿಶೇಷ ಕಲೆಯನ್ನ ಅವರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅದೇನು ಅಂದ್ರೆ ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳುವ ಕಲೆ. ಹಿಂದೆ PC ಮೋಹನ್ ಅವರು ವಿವರವಾಗಿ ಪತ್ರ ಬರೆದಿದ್ರು. ಇವರಿಗೆ ನಾನು ಕೇಳಕ್ ಬಯಸ್ತೇನೆ, ಯಾಕೆ ಮೆಟ್ರೋ ಲಾಭದಲ್ಲಿ ನಿಮಗೆ ಪಾಲಿಲ್ವಾ? ನಿಮ್ದೇನು ಪಾತ್ರ ಇಲ್ವಾ? ಅಲ್ಲಿ ಅದಕ್ಕೊಂದು ಚೇರ್ಪರ್ಸನ್ ಮಾಡ್ತಾರಲ್ಲ, ಅದ್ರೊಳಗೆ ಅದನ್ನ ಅವ್ರ ಹೆಸರನ್ನ ಸೂಚಿಸೋದು ಯಾರು? ನಿಮ್ ರಾಜ್ಯ ಸರ್ಕಾರ ಏನು ಹೆಸರನ್ನ ಸೂಚಿಸಲ್ವಾ? ಇಲ್ಲಿಂದಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಸುಳ್ಳು ಹೇಳ್ತೀರಿ ಅಂತ ಹೇಳಿ. ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳೋದೇ ಅವ್ರ ಜಾಯಮಾನ. ಭ್ರಷ್ಟರನ್ನ ರಕ್ಷಣೆ ಮಾಡೋದು, ಭ್ರಷ್ಟಾಚಾರವನ್ನು ಪೋಷಣೆ ಮಾಡೋದು, ಸುಳ್ಳು ಹೇಳೋದು, ಇಷ್ಟೇ ಅವ್ರ ಕೆಲಸ. ಈಗಾಗಲೇ ನಮ್ಮ ಸಂಸದರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡುತ್ತೆ ಅಂತ. ನಾವು ಮೆಟ್ರೋ ದರ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ.